ಹಾಂ ಸರ್ಕಾರದ ಗಮನ ಸೆಳೀಲಿಕ್ಕೆ ನೋಡ್ತಾ ಇದೆ. ಆದರೆ ಸರ್ಕಾರದಲ್ಲಿ ಈಗ ಕೃಷಿ ಕಚ್ಚಾಟ ನಡೀತಾ ಇದೆಯಲ್ಲ, ಸರ್ಕಾರದ್ದು ಈ ಸಂದರ್ಭದಲ್ಲಿ ನೀವು ಮಾತಾಡಿದ್ದೀರಿ, ಮಾತನಾಡಬೇಕಾಗುತ್ತೆ. ಒಂದು ಮುಖ್ಯಮಂತ್ರಿ ಯಾರು ಬೇಕಾದರೂ ಆಗ್ಬೋದು, ಸಂವಿಧಾನಬದ್ಧವಾಗಿ ಮುಖ್ಯಮಂತ್ರಿ ಆಗ್ಬೋದು ಯಾರು ಬೇಕಾದರೂ. ಯಾರು ಶಾಸಕಾಂಗದ ಮೆಜಾರಿಟಿ ಇರ್ತಕ್ಕಂಥ ಆಗ್ಬೋದು. ಸಿದ್ದರಾಮಯ್ಯನವರನ್ನು ಯಾಕೆ ತೆಗಿಬೇಕು? ಕಾರಣ ಏನು? ಈಗ ಸಿದ್ದರಾಮಯ್ಯನವರನ್ನು ತೆಗೆದು ಅವರಂಥ ಒಬ್ಬ ವ್ಯಕ್ತಿ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲೂ ಇಲ್ಲ, ಬಿ ಜೆ ಪಿನಲ್ಲೂ ಇಲ್ಲ, ಜೆ ಡಿ ಎಸ್ನಲ್ಲೂ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು ಹಿಂದೆ, ಈಗ 2.5 ವರ್ಷ ಆಯಿತು. ಭಾಳ ಅದ್ಭುತವಾದಂಥ ಚಿಂತನೆ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತು ಆ ಒಂದು ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳು ಇದ್ದು 7 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಅವರನ್ನು ತೆಗೆದು ಅವರ ಸ್ಥಾನಕ್ಕೆ ರಾಜಕೀಯವಾಗಿ ತರ್ಬೋದಷ್ಟೇ ಹೊರತು ಬೇರೆಯವರು ಬರೋದಕ್ಕೆ ಅಂಥ ವ್ಯಕ್ತಿಗಳು ಯಾರೂ ಇಲ್ಲ. ನಾನಂತೂ ಹೇಳ್ತೀನಿ, ಸಿದ್ದರಾಮಯ್ಯನ ತೆಗೆದರೆ ರಾಜ್ಯದಲ್ಲಿ ಭಾರಿ ದೊಡ್ಡ ಕ್ರಾಂತಿನೇ ಆಗುತ್ತೆ, ಹೋರಾಟ ಆಗುತ್ತೆ. ಅದರಲ್ಲೇನು ಬೇರೆ ಮಾತಿಲ್ಲ. ಸಾವಿರಾರು ಜನ ಜೈಲಿಗೆ ಹೋಗೋಕ್ಕೂ ಸಿದ್ಧ. ಸಿದ್ದರಾಮಯ್ಯನವ್ರನ್ನ ತೆಗೆಯೋದು ಅಷ್ಟು ಸುಲಭವಲ್ಲ. ತೆಗೆಯೋದ್ರಿಂದ ರಾಜ್ಯಕ್ಕೇನು ಒಳ್ಳೆಯದಾಗೋದಿಲ್ಲ. ಒಂದು ಚಿಂತನೆ ಇರ್ತಕ್ಕಂಥ ವ್ಯಕ್ತಿ, ಅಭಿಮಾನ ಇರ್ತಕ್ಕಂಥ ವ್ಯಕ್ತಿ, 50 ವರ್ಷದ ರಾಜಕಾರಣ, ಶಾಸಕರಾಗಿ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿದ್ದಾರೆ. ಈಗ ಅವ್ರನ್ನ ತೆಗೆದು ಬೇರೆಯವರು ಬರಬೇಕು ಅಂತಕ್ಕಂಥ ಚಿಂತನೆ ಇದೆಯಲ್ಲ, ಇದು ಸಾಧುವಲ್ಲ. ಮತ್ತು ಇದಕ್ಕೆ ಅವರು ಹೈಕಮಾಂಡ್ನವ್ರು ಕೈ ಹಾಕಿದ್ರೆ ಇದು ನಿಜವಾಗಲೂ ಬೆಂಕಿ ಜೊತೆಯಲ್ಲಿ ಸರ್ಸಾದಂಗೆ ಆಗುತ್ತೆ. ಒಳ್ಳೆಯದಂತೂ ಆಗೋದಿಲ್ಲ. ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೇನೆ ನಾನು. ಹಾಂ, ಸರ್ಕಾರದ ಗಮನ ಸೆಳೀಲಿಕ್ಕೆ ನೋಡ್ತಾ ಇದೆ. ಆದರೆ ಸರ್ಕಾರದಲ್ಲಿ ಈಗ ಕೃಷಿ ಕಚ್ಚಾಟ ನಡೀತಾ ಇದೆಯಲ್ಲ, ಸರ್ಕಾರದ್ದು ಈ ಸಂದರ್ಭದಲ್ಲಿ ನೀವು ಮಾತಾಡಿದ್ದೀರಿ, ಮಾತನಾಡಬೇಕಾಗುತ್ತೆ. ಒಂದು ಮುಖ್ಯಮಂತ್ರಿ ಯಾರು ಬೇಕಾದರೂ ಆಗ್ಬೋದು, ಸಂವಿಧಾನಬದ್ಧವಾಗಿ ಮುಖ್ಯಮಂತ್ರಿ ಆಗ್ಬೋದು ಯಾರು ಬೇಕಾದರೂ. ಯಾರು ಶಾಸಕಾಂಗದ ಮೆಜಾರಿಟಿ ಇರ್ತಕ್ಕಂಥ ಆಗ್ಬೋದು.